ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. ಹಲೋ ಹಲೋ ಹೇಳ್ರಿ. ಟಾಟಾ 407 ಗಾಡಿ ಕಳ್ಸ್ಕೊಟ್ಟಿರೋದು 2008 ರೀ. ಏಳು ಓನರ್ ಎಷ್ಟಾಗಿದ್ದಾರೆ? ಸೆಕೆಂಡ್ ಓನರ್ ಆಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ? ಡಾಕ್ಯುಮೆಂಟ್ ಎಲ್ಲ ಲ್ಯಾಬ್ಸ್ ಇದೆ, FC, ಇನ್ಶೂರೆನ್ಸ್, ಟ್ಯಾಕ್ಸ್ ಗಾಡಿ. ಅದು 3 ತಿಂಗಳಿಗೆ 1 ಕ್ವಾರ್ಟರ್ ಟ್ಯಾಕ್ಸ್ ಬರುತ್ತೆ. ರೆಡಿ ಇದೆಯಲ್ಲ? ಇಲ್ಲ ಅದು ಟ್ಯಾಕ್ಸ್ ಡ್ಯೂ ಆಗಿದೆ. FC, ಇನ್ಶೂರೆನ್ಸ್ 2 ಡ್ಯೂ ಆಗಿದೆ. ಎಲ್ಲ ರನ್ನಿಂಗ್ ಮಾಡಿ ಕೊಡ್ತೀನಿ. ರೆಡಿ ಮಾಡಿ ಕೊಡ್ತೀರಾ? ಯಾವ್ದೋ ಲೋನ್ ಇಲ್ಲ ಗಾಡಿ ಮೇಲೆ? ಲೋನ್ ಗಿನ್ ಇಲ್ಲ ರೀ. ರನ್ನಿಂಗ್ ಎಷ್ಟಾಗಿದೆ ಗಾಡಿ? ರನ್ನಿಂಗ್ ಒಂದು 2 ಲಕ್ಷ ಹೊಡಿತ್ಕೊಂಡ್ರಿ. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ, ಬರೀ ಪಾರ್ಸಲ್ ಹೊಡೆದಿರೋದು. ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗಿದೆ. ಇಂಜಿನ್ ಕಂಡೀಷನ್ ಚೆನ್ನಾಗಿದೆ, ಕಂಟೈನರ್ ಚೆನ್ನಾಗಿದೆ, ಮುಂದ್ಗಡೆ ಕ್ಯಾಬಿನ್ ಚೆನ್ನಾಗಿದೆ. ಆಮೇಲೆ ಫ್ರಂಟ್ ನಾಗ 2 ಒರಿಜಿನಲ್ ಟೈರು 50% ಇದೆ. ಬ್ಯಾಕ್ ನಾಗ ಒಂದು ಒರಿಜಿನಲ್ ಇದೆ, ಒಂದು ರೀಸೆಲ್ ಇದೆ, ವಿತ್ ಸ್ಟೆಪ್ನಿನೂ ಇದೆ. ಅದ್ರದ್ದು ಎಷ್ಟು ಕೊಡ್ತಾರೆ ಮೈಲೇಜ್ ಗಾಡಿಗೆ? ಒಂದು 10-12 ಕಿಲೋಮೀಟರ್ ಬರುತ್ತೆ. 10 ಬರುತ್ತೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿಲ್ಲ ಗಾಡಿಗೆ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನೂ ಇಲ್ಲ ಸರ್. ಅದು ಎಷ್ಟೊಂದು ಪಾಸಿಂಗ್ ಗಾಡಿ ಇದೆ? ಅದು RTO ಪಾಸಿಂಗ್ 3 ಟನ್ 150 kg ಇದೆ. RTO ಪಾಸಿಂಗ್ 3 ಟನ್ 150 kg ಪಾಸಿಂಗ್ ಕೊಟ್ಟಿದ್ದಾರೆ. ಅದಕ್ಕೆ ಒಂದು 5-6 ಟನ್ ಮಟ್ಟ ಹಾಕ್ಬೋದು. ಎಲ್ಲೈತೆ ಲೊಕೇಶನ್ ಗಾಡಿ ಇದು? ಅದು ಕಡೂರು. ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು? ಸರ್ ಎಲ್ಲ ರನ್ನಿಂಗ್ ಮಾಡಿ ಒಂದು 2.5 ಲಕ್ಷ ಕೊಡ್ತೀನಿ ಸರ್. ಅದು CC ಕಂಡೀಷನ್ 2.5 ಕೊಡ್ತೀರಾ? CC ಕಂಡೀಷನ್ 2.5 ಫೈನಲ್ ಇದೆ, ಹೆಚ್ಚು ಕಮ್ಮಿ ಮಾಡ್ತೀರಣ್ಣ? 2.5 ಹೇಳ್ತಾ ಇದೀನಿ, ಬಂದ್ರೆ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡಿ ಅವ್ರಿಗೆ CC ಕೊಡ್ತೀನಿ. ಫೈನಲ್ ಎಷ್ಟಿಗಾಗುತ್ತೆ ಗಾಡಿದು? ಏನ್ರಿ ಫೈನಲ್ ಎಷ್ಟಿಗಾಗುತ್ತೆ ಗಾಡಿದು? 2.5 ಹೇಳ್ತಿದ್ವಿ ಸರ್, ಹೆಚ್ಚು ಕಮ್ಮಿ ಕೊಡ್ತೀನಿ. ಒಂದು 10,000. 10,000 ಬಿಡ್ತೀರಾ? ಓಕೆ ನಮ್ಮ ಕಡೆಯಿಂದ ಬರ್ಲಿ ಗಿರಾಕಿ ಬರ್ಲಿ, ನಿಮ್ ಕಡೆಯಿಂದ ಯಾರು ಬಂದ್ರೆ ನೋಡೋಣ, ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ. ಓಕೆ ಆಯ್ತು. ಥ್ಯಾಂಕ್ ಯು. ಆಯ್ತು.